ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದುರಂತದ ಸುದ್ದಿ ನನಗೆ ಅತೀವ ದುಃಖ ತಂದಿದೆ ಅಂತ ಸಿಎಂ ತಿಳಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ ಸಿದ್ದರಾಮಯ್ಯ. ಗಾಯಾಳುಗಳು ಆದಷ್ಟು ಬೇಗ ಶೀಘ್ರ ಗುಣಮುಖರಾಗಲಿ ಅಂತಲೂ ಕೂಡ ಹಾರೈಸಿದ್ದಾರೆ. ಶೀಘ್ರ ಗುಣಮುಖರಾಗಲಿ ಗಾಯಾಳುಗಳು ಅಂತ ಹಾರೈಸ್ತೇನೆ ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮೃತರಿಗೆ ಸಂತಾಪ ಜೊತೆಗೆ ಗಾಯಗೊಂಡವರಿಗೆ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದಾರೆ. ಭೀಕರವಾದಂತಹ ದುರಂತ ನಡೆದಿರೋದು. ದುರಂತದಲ್ಲಿ ಮಡಿದವರ ಪೈಕಿ ಅವರ ಗುರುತನ್ನ ಪತ್ತೆ ಹಚ್ಚೋದು ಕೂಡ ಬಹಳ ದೊಡ್ಡ ಸವಾಲಾಗಿದೆ. ಈಗ FSL ತಂಡ ಅಲ್ಲಿದೆ, ಪರಿಶೀಲನೆ ನಡೆಸ್ತಾ ಇದೆ. ಅವರ ದಾಖಲೆಗಳ ಜೊತೆ ಹೋಲಿಕೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಬದುಕುಳಿದವರ ಗಾಯಗೊಂಡವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಅವರ ಕುಟುಂಬಸ್ಥರು ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಈ ಬಸ್ ದುರಂತಕ್ಕೆ ಕುರಿತಂತೆ DCM DK ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಬಸ್ ದುರಂತದಿಂದಾಗಿ ತೀವ್ರ ಆಘಾತ ಆಗಿದೆ ಅಂತ ಮೃತರ ಸಂಬಂಧಿಕರ ಜೊತೆ ನಾವಿದ್ದೇವೆ ಎಂದಿದ್ದಾರೆ DCM. ಗಾಯಾಳುಗಳು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ. ಬಹಳ ತೀವ್ರ ಆಘಾತ ಆಗಿದೆ, ಬಹಳ ನೋವಾಗಿದೆ ಈ ಘಟನೆಯಿಂದಾಗಿ ಅಂತ DCM DK ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರ ಸಂಬಂಧಿಕರ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ DCM ಟ್ವೀಟ್. ಸ್ಲೀಪರ್ ಬಸ್ ಸುಟ್ಟು ಕರಕಲಾಗಿದ್ದು ಈಗ ಮೃತರನ್ನ ಗುರುತು ಹಚ್ಚೋದು ದೊಡ್ಡ ಸವಾಲಾಗಿದೆ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿರೋದ್ರ ಬಗ್ಗೆ ಶಂಕೆ. ಯಾಕಂದ್ರೆ ಈವರೆಗೂ DC ಕೊಟ್ಟಂತಹ ಮಾಹಿತಿಯಂತೆ 11 ಜನ ಮೃತಪಟ್ಟದರ ಬಗ್ಗೆ ಮಾಹಿತಿಗಳು ಅಧಿಕೃತವಾಗಿ ದೃಢಪಡ್ತಾ ಇದೆ.